ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಪ್ರೊಫೆಸರ್ ಶ್ರೀನಿವಾಸ್ ಪ್ರಸಾದ್ RH, ಸೀನಿಯರ್ ಕನ್ಸಲ್ಟೆಂಟ್ ರೇಡಿಯಾಲಜಿಸ್ಟ್ ಆ್ಯಂಡ್ ಫೀಟಲ್ ಮೆಡಿಸಿನ್ ಸ್ಪೆಷಲಿಸ್ಟ್ ವಿತ್ ಮೋರ್ ದೆನ್ 20 years ಆಫ್ ಎಕ್ಸ್ಪೀರಿಯನ್ಸ್. ಯೂಶಲಿ ನಿಮಗೆಲ್ಲ ಗೊತ್ತಿದೆ, ನಾನು ಪ್ರೀವಿಯಸ್ ವೀಡಿಯೋಸು ಮಾಡಿದ್ದೀನಿ. ಅರ್ಲಿ ಪ್ರೆಗ್ನೆನ್ಸಿ ಅಂತಂದರೆ ಫಸ್ಟ್ ಡೇಟಿಂಗ್ ಸ್ಕ್ಯಾನ್, ಅಂದರೆ ಮೆನ್ಸಸ್ ಮಿಸ್ ಆಗಿ ಪ್ರೆಗ್ನೆನ್ಸಿ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಬಂದಿರುತ್ತೆ, ಅವಾಗ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಹೇಳಿರ್ತಾರೆ. ಸೊ ಈ ಟೈಮಲ್ಲಿ ಯೂಶಲಿ ನನ್ನ ಈ ಪಾಸ್ಟ್ 20 years ಎಕ್ಸ್ಪೀರಿಯನ್ಸಲ್ಲಿ ಯಾವ್ಯಾವ ಥರ ಕ್ಲೈಂಟ್ಸ್ ಅಥವಾ ಪ್ರೆಗ್ನೆಂಟ್ ಪೇಷಂಟ್ಸ್ ಮಿಸ್ಟೇಕ್ ಮಾಡ್ತಾರೆ ಅನ್ನೋದನ್ನ ನಾವು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ದ್ಯಾಟ್ ನೀವು ನೆಕ್ಸ್ಟ್ ಸ್ಕ್ಯಾನ್ಗೆ ಹೋದಾಗ, ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ಗೆ ಹೋದಾಗ ಈ ಮಿಸ್ಟೇಕ್ಸ್ನ ಅವಾಯ್ಡ್ ಮಾಡ್ಬೋದು. ಆ ದೃಷ್ಟಿಯಿಂದ ನಾನು ಈ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನಂಬರ್ 1 ಕಾಮನ್ ಮಿಸ್ಟೇಕ್ ಏನು ಮಾಡ್ತಾರೆ, ಈ ಗೌರ್ಮೆಂಟ್ ಪ್ರಿಸ್ಕ್ರೈಬ್ ಡಾಕ್ಯುಮೆಂಟ್ಸ್ ಏನೇನಿದೆ, ಅಂದರೆ PCPNDT ಪ್ರಕಾರ ಕೆಲವೊಂದು ಡಾಕ್ಯುಮೆಂಟ್ಸ್ ಕಂಪಲ್ಸರಿ, ಅದಿಲ್ಲ ಅಂತಂದರೆ ನಾವು ಸ್ಕ್ಯಾನ್ ಮಾಡೋಕ್ಕಾಗಲ್ಲ. ಯಾವ್ದು ಒರಿಜಿನಲ್ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಫಾರ್ಮು, ನೆಕ್ಸ್ಟ್ ID ಪ್ರೂಫು ಆ್ಯಂಡ್ ಓಲ್ಡ್ ಸ್ಕ್ಯಾನ್ ರಿಪೋರ್ಟ್ಸ್ ಇಫ್ ಇಟ್ ಈಸ್ ದೇರ್. ಸ್ಕ್ಯಾನ್ ಏನಾದ್ರು ಮಾಡಿಸಿದ್ರೆ ಓಲ್ಡ್ ಸ್ಕ್ಯಾನ್ ರಿಪೋರ್ಟ್ಸ್ ಬೇಕು. ಸೊ ಈ ಮೂರನೇ ಏನು ಮಾಡ್ತಾರೆ, ತುಂಬ ಸಲ ಮರ್ದು ಬಂದ್ಬಿಡ್ತಾರೆ. ಇಲ್ಲ ಅವ್ರು ಏನು ಹೇಳ್ತಾರೆ, ಎಕ್ಸ್ಕ್ಯೂಸಸ್ ಏನು ಹೇಳ್ತಾರೆ, ಓಕೆ ಫೋನಲ್ಲಿದೆ ಅದನ್ನು ಪ್ರಿಂಟ್ಔಟ್ ತೊಗೋಬೋದಾ? ನೋ, ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಬಂದ್ಬಿಟ್ಟು ಒರಿಜಿನಲ್ ಪ್ರಿಸ್ಕ್ರಿಪ್ಷನ್ ಫಾರ್ಮ್ ಬೇಕು. ಸೊ ಇದನ್ನು ಪ್ಲೀಸ್ ಮರಿಬೇಡಿ. ನಂಬರ್ 2, ID ಪ್ರೂಫ್. ಎನಿ ಗೌರ್ಮೆಂಟ್ ಇಶ್ಯೂಡ್ ID ಪ್ರೂಫ್ ಲೈಕ್ ಆಧಾರ್ ಆಗಿರ್ಬೋದು, ಪ್ಯಾನ್ ಆಗಿರ್ಬೋದು, ವೋಟರ್ ID ಆಗಿರ್ಬೋದು, ರೇಷನ್ ಕಾರ್ಡ್ ಆಗಿರ್ಬೋದು, ತಾಯಿ ಕಾರ್ಡ್ ಆಗಿರ್ಬೋದು. ಬಟ್ ಪ್ರೈವೇಟ್ ಆಗಿ ಇಶ್ಯೂ ಆಗಿರುವಂತಹ ಕಾರ್ಡ್ಸ್ ಯಾವುದು ಅಕ್ಸೆಪ್ಟ್ ಆಗಲ್ಲ. ಫಾರ್ ಎಕ್ಸಾಂಪಲ್, ಈಗ ಎಂಪ್ಲಾಯಿ ID ಕಾರ್ಡ್ ಕೊಟ್ಟಿರ್ತಾರೆ, ನಿಮ್ಮ ಕಂಪ್ನಿಲಿ ಯಾವುದೊಂದು ID ಕಾರ್ಡ್ ಕೊಟ್ಟಿರ್ತಾರೆ, ಅದು ಯಾವುದು ಅಕ್ಸೆಪ್ಟ್ ಆಗಲ್ಲ. ಸೊ ಹಾಗಾಗಿ ಗೌರ್ಮೆಂಟ್ ಇಂದ ಇಶ್ಯೂ ಆಗಿರುವಂತಹ ID ಪ್ರೂಫ್ ತರಬೇಕು. ನಂಬರ್ 3, ಆಸ್ ಐ ಟೋಲ್ಡ್, ಓಲ್ಡ್ ಸ್ಕ್ಯಾನ್ ರಿಪೋರ್ಟ್ಸ್. ನೀವು ಮುಂಚೆ ಏನಾದ್ರು ಸ್ಕ್ಯಾನ್ ಏನಾದ್ರು ಮಾಡಿಸಿದ್ರೆ ಆ ರಿಪೋರ್ಟ್ಸ್ನ ತರಬೇಕಾಗುತ್ತೆ. ಸೊ ಇದು 3 ಕಂಪಲ್ಸರಿ. ಸೊ ತುಂಬಾ ಸಲ ತುಂಬ ಕ್ಯಾಶುವಲ್ ಆಗಿ ಬಂದ್ಬಿಡ್ತಾರೆ, ಫೋನಲ್ಲಿ ಇದೆಯಲ್ಲ ಅದನ್ನ ಪ್ರಿಂಟ್ಔಟ್ ತೊಗೊಂಡ್ರಾಯ್ತು ಅಂತ. ನೋ, ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಮಾತ್ರ ಒರಿಜಿನಲ್ ಬೇಕು. ಸೊ ಈ 3 ಪಾಯಿಂಟ್ಸ್ ಜ್ಞಾಪಕ ಇರಲಿ. ನೆಕ್ಸ್ಟ್ ಪಾಯಿಂಟ್ ಏನು ಅಂತಂದ್ರೆ, ತಾಯಿ ಯಾವ ಥರ ಪ್ರಿಪೇರ್ ಆಗಿ ಬರಬೇಕು, ಅದು ಅವರು ಕರೆಕ್ಟಾಗಿ ಪ್ರಿಪೇರ್ ಆಗಿ ಬರಲ್ಲ. ಏನು ಅಂತಂದರೆ, ಫಸ್ಟ್ ಯೂರಿನರಿ ಬ್ಲಾಡರ್ ಫುಲ್ ಇರಬೇಕು, ಅಂದರೆ ಮೂತ್ರ ಚೀಲ ಫುಲ್ ಇರಬೇಕು. ಸೊ ಅವ್ರು ಏನು ಮಾಡಬೇಕು, ಫಾರ್ ಎಕ್ಸಾಂಪಲ್ ಈಗ 11 o'clock ಸ್ಕ್ಯಾನಿಂಗ್ ಬರ್ತಾ ಇದ್ದಾರೆ, ಅವ್ರು ಏನು ಮಾಡಬೇಕು, 10 o'clock ಇಂದ ನೀರು ಕುಡಿಯೋಕ್ಕೆ ಶುರು ಮಾಡಬೇಕು. 10 to 11 1 ಲೀಟರ್ ನೀರು ಕುಡಿದ್ಬಿಟ್ರೆ ಸ್ಕ್ಯಾನ್ ಸೆಂಟ್ರಿಗೆ ಬರೋ ಅಷ್ಟರಲ್ಲಿ ಅವ್ರದ್ದು ಬ್ಲಾಡರ್ ಫುಲ್ ಆಗಿರುತ್ತೆ, ಸ್ಕ್ಯಾನ್ ಮಾಡ್ಬೋದು. ತುಂಬ ಜನ ಯಾವ ಥರ ಕನ್ಫ್ಯೂಸ್ ಮಾಡ್ಕೊತಾರೆ ಅಂದರೆ, ಈಗ ಅನಾಮಲಿ ಸ್ಕ್ಯಾನ್, ಎಂಟಿ ಸ್ಕ್ಯಾನಲ್ಲಿ ಬ್ಲಾಡರ್ ಫುಲ್ ಆಗೋ ಅವಶ್ಯಕತೆ ಇಲ್ಲ. ಓಕೆ ಬ್ಲಾಡರ್ ಫುಲ್ ಬೇಕಾಗಿಲ್ಲ ಅಂದ್ಬಿಟ್ಟು ಎಂಟಿ ಬ್ಲಾಡರ್ ಬಂದ್ಬಿಡ್ತಾರೆ. ಇಲ್ಲ, ಅರ್ಲಿ ಪ್ರೆಗ್ನೆನ್ಸಿಗೆ ಫುಲ್ ಬ್ಲಾಡರ್ ಬೇಕೇ ಬೇಕು. ನೆಕ್ಸ್ಟ್ ಪಾಯಿಂಟು, ಖಾಲಿ ಹೋಟೆಲ್ ಬಂದ್ಬಿಡ್ತಾರೆ ಪಾಪ. ಕೆಲವೊಂದ್ಸಲ ಏನಾಗುತ್ತೆ, ಓಕೆ ನಮ್ಮ ಸೆಂಟ್ರಿಗೆ ಬರ್ತಾರೆ, ರಶ್ ಇರುತ್ತೆ ಅಂತ ಇಟ್ಕೊಳ್ಳಿ, ಅವ್ರು ಸ್ಕ್ಯಾನ್ ಮುಗಿಯೋ ಅಷ್ಟರಲ್ಲಿ 12 ಗಂಟೆ ಆಗ್ಬಿಡುತ್ತೆ ಪಾಪ. ಅವ್ರು ಬೆಳಿಗ್ಗೆ ತಿಂದಲೇ ಬರ್ತಾರೆ. ನೋ, ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಅಥವಾ ಯಾವುದೇ ಪ್ರೆಗ್ನೆನ್ಸಿ ಸ್ಕ್ಯಾನ್ಗೆ ಖಾಲಿ ಹೊಟ್ಟೆಯಲ್ಲಿ ಬರುವಂತಹ ಅವಶ್ಯಕತೆ ಇಲ್ಲ. ಅವ್ರು ಬೆಳಿಗ್ಗೆ ಆರಾಮಾಗಿ ತಿಂಡಿ ಇಲ್ಲ ಮಧ್ಯಾಹ್ನ ಊಟ ಆರಾಮಾಗಿ ಮಾಡ್ಕೊಂಡ್ಬರ್ಬೋದು, ಬಟ್ ಬ್ಲಾಡರ್ ಫುಲ್ ಇರಬೇಕು. ಸೊ ಇದು ಕಾಮನ್ ಆಗಿ ಮಾಡುವಂಥ ಮಿಸ್ಟೇಕ್ಸು. ಸೊ ಐ ಆಮ್ ಹೈಲೈಟಿಂಗ್ ದೀಸ್ ಥಿಂಗ್ಸ್. ಸೊ ಹಾಗಾಗಿ ನೆಕ್ಸ್ಟ್ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ಗೆ ಹೋದಾಗ ಈ ತಪ್ಪುಗಳನ್ನ ಅವಾಯ್ಡ್ ಮಾಡಿ, ನಾನು ಏನೇನು ಹೇಳಿದ್ದೀನಿ ಅದನ್ನು ಫಾಲೋ ಮಾಡಿದ್ರೆ ನಿಮಗೆ ನೀಟಾಗಿ ಸ್ಕ್ಯಾನ್ ಮುಗಿಸ್ಕೊಂಡು ರಿಪೋರ್ಟ್ಸ್ ತೊಗೊಂಡು ಬರ್ಬೋದು ಸ್ನೇಹಿತರೆ. ಇದು ಯಾಕೆ ನಾನು ಸ್ಪೆಸಿಫಿಕ್ ಆಗಿ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಅಂತ ಹೇಳಿದೆ ಅಂತಂದರೆ, ಬೇರೆ ಪ್ರೆಗ್ನೆನ್ಸಿ ಸ್ಕ್ಯಾನ್ಗಳಿಗೆ ಫುಲ್ ಬ್ಲಾಡರ್ ಇರೋ ಅವಶ್ಯಕತೆ ಇಲ್ಲ. ಇದು ಮೇನ್ ಪಾಯಿಂಟ್. ಬೇರೆ ಎಲ್ಲ ನಾನು ಏನು ಹೇಳಿದ್ದೀನಿ ಅದು ಆಲ್ಮೋಸ್ಟ್ ಕಾಮನ್ ಇರುತ್ತೆ, ಬಟ್ ಫುಲ್ ಮೂತ್ರಚೀಲ ಮಾತ್ರ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ಗೆ ಬೇಕು. ಸ್ನೇಹಿತರೆ, ಈಗ ನಾನೇನು ಹೇಳಿದ್ದೀನಲ್ಲ, ಇದು ಓಕೆ ಸಿಂಪಲ್ ಪಾಯಿಂಟ್ಸ್ ಅನ್ಸುತ್ತೆ, ಬಟ್ ಅದನ್ನ ಅನುಭವಿಸಿರ್ತಾರೆ ನೋಡಿ. ಅಲ್ಲಿ ಹೋಗಿ ಏನೋ ಒಂದು, ಈಗ ಫಾರ್ ಎಕ್ಸಾಂಪಲ್ ಏನಾಗುತ್ತೆ, ಒರಿಜಿನಲ್ ಪ್ರಿಸ್ಕ್ರಿಪ್ಷನ್ ತರದಿದ್ದಾಗ ನಾವು ಅವರಿಗೆ ವಾಪಸ್ ಕಳಿಸ್ತೀವಿ, ಹೋಗಿ ತೊಗೊಂಡು ಬನ್ನಿ ಅಂತ. ಪಾಪ ಅವ್ರು ಎಷ್ಟು ಇನ್ಕನ್ವೀನಿಯನ್ಸ್ ಅಲ್ವಾ, ಮನೆಗೆ ಹೋಗಬೇಕು, ತರಬೇಕು, ಇಲ್ಲ ಅವತ್ತಾಗಿಲ್ಲ ಅಂದರೆ ನೆಕ್ಸ್ಟ್ ಡೇ ಬರಬೇಕು. ಸೊ ಇದೆಲ್ಲ ಪ್ರಾಬ್ಲಮ್ ಇರುತ್ತೆ. ಹಾಗಾಗಿ ನೀವೇನು ಮಾಡಿ, ನಿಮ್ಗೆ ಗೊತ್ತಿರೋಂಥ ಫ್ರೆಂಡ್ಸಲ್ಲಿ ಯಾರು ಕ್ಯಾರಿಂಗ್ ಇರ್ತಾರೆ, ಇಲ್ಲ ಫ್ಯೂಚರ್ ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತಾ ಇರ್ತಾರೆ, ಇಲ್ಲ ನಿಮ್ಗೆ ಗೊತ್ತಿರೋರಿಗೆಲ್ಲ ಈ ವಿಡಿಯೋಸ್ನ ಶೇರ್ ಮಾಡಿದ್ರೆ ಈ ವಿಷಯಗಳು ನಾನು ಏನು ಹೇಳಿದ್ದೀನಿ, ಈ ಇನ್ಫಾರ್ಮೇಷನ್ ಅವರಿಗೆ ನೀವು ತಲುಪಿಸೋ ಥರ ಆಗುತ್ತೆ. ಇಂಡೈರೆಕ್ಟ್ಲಿ ನೀವು ನಮಗೂ ಸಪೋರ್ಟ್ ಮಾಡೋದಂಗೆ ಆಗುತ್ತೆ ಸ್ನೇಹಿತರೆ. ಥ್ಯಾಂಕ್ ಯು.